ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅಂತ ನೋಡೋಣ. ಐಟಿ ದಾಳಿ ವೇಳೆ ಚಿನ್ನ ಖರೀದಿಸಿದ್ದಾರೆ ಸಂಸದರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅವರು ದಾಳಿ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರುವಂತದ್ದು ಇವರು ಏನು ನೋಟ್ ಬ್ಯಾನ್ ಆಯಿತು, ನೋಟ್ ಬ್ಯಾನ್ ಆದಂತ ನಂತರ ಇವರೆಲ್ಲರೂ ಕೂಡ ಚಿನ್ನವನ್ನ ಖರೀದಿ ಮಾಡಿ ಇಟ್ಕೊಂಡಿದ್ದಾರೆ ಅಂತ. ಕರ್ನಾಟಕದಲ್ಲಿರುವ ಹೊರ ರಾಜ್ಯಗಳ ಜ್ಯುವೆಲರಿ ಶಾಪ್ಗಳ ಮೇಲೆ ಬೃಹತ್ ಐಟಿ ದಾಳಿ ಆಗಿದೆ. ಹೊರ ರಾಜ್ಯಗಳಲ್ಲಿರುವಂತಹ ಮುಖ್ಯ ಕಚೇರಿಗಳ ಮೇಲೂ ಕೂಡ ಆದಾಯ ತೆರಿಗೆ ದಾಳಿಯನ್ನು ನಡೆಸಿರುವಂತದ್ದು. ಬೆಂಗಳೂರು, ವಿಶಾಖಪಟ್ಟಣ, ಚೆನ್ನೈ ಸೇರಿದಂತೆ ವಿವಿಧೆಡೆ ದಾಳಿ ನಡೆಸಿದ್ದಾರೆ ರಾಜಕಾರಣಿಗಳು. ಹಲವು ಸಂಸದರಿಂದ ಕೆಜಿ ಬಂಗಾರ ಖರೀದಿಯಾಗಿದೆ. ಸಂಸದರ ಕಾರು ಚಾಲಕರು, ಕಾರು ಚಾಲಕರ ಪತ್ನಿಯರು, ಹಾಲು ಮಾರುವಂತಹ ವ್ಯಕ್ತಿ, ಮನೆಗೆಲಸದ ವ್ಯಕ್ತಿಗಳ ಹೆಸರಲ್ಲೂ ಕೂಡ ಕೆಜಿ ಬಂಗಾರ ಖರೀದಿ ಮಾಡಿರುವಂತದ್ದು ಸಾಬೀತಾಗ್ತಾ ಇದೆ. ದುಪ್ಪಟ್ಟು ಹಣ ನೀಡಿ ಚಿನ್ನ ಖರೀದಿಸಿರುವಂತ ಕರ್ನಾಟಕ ಮತ್ತು ಹೊರ ರಾಜ್ಯದ ಸಂಸದರುಗಳು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರಂತೆ. ಚಿನ್ನ ಖರೀದಿಸಿದ ಮೇಲೆ ಜ್ಯುವೆಲರಿ ಶಾಪ್ನಲ್ಲಿ ಸಿಸಿಟಿವಿ ದೃಶ್ಯಗಳೇ ನಾಪತ್ತೆ ಕೂಡ ಆಗಿದ್ದಾವೆ. ಅಷ್ಟು ಬುದ್ಧಿವಂತಿಕೆಯಿಂದ ಖರೀದಿ ಮಾಡಿದ್ದಾರೆ ಚಿನ್ನವನ್ನ. ಐಟಿ ಅಧಿಕಾರಿಗಳ ನಿದ್ದೆಗೆಡಿಸಿದ್ದ ಸಿಸಿಟಿವಿ ಕೂಡ ನಾಪತ್ತೆಯಾಗಿದೆ. ಸಿಸಿಟಿವಿಯನ್ನು ಕೂಡ ಅವರು ಬಿಟ್ಟಿಲ್ಲ. ಅಲ್ಲೂ ಕೂಡ ಅವರು ಎಲ್ಲವನ್ನು ಕೂಡ ಏನು ದೃಶ್ಯಾವಳಿಗಳು ಇವರು ಹೋಗಿ ಖರೀದಿ ಮಾಡಿರ್ತಾರೆ ಆ ದೃಶ್ಯಾವಳಿಗಳನ್ನು ಕೂಡ ಇಲ್ಲದೆ ಇರುವಂತದ್ದು ಎಲ್ಲವನ್ನು ಕೂಡ ಡಿಲೀಟ್ ಮಾಡಿದ್ದಾರೆ. ಕೆಲವೊಂದ್ ಕಡೆ ಸಿಸಿ ಕ್ಯಾಮೆರಾಗಳನ್ನೇ ತೆಗೆದು ಹಾಕಿರುವಂತದ್ದು. ಹಾಲಿ ಸಂಸದರೊಬ್ಬರು ಕೋಟಿ ಮೌಲ್ಯದ ಚಿನ್ನವನ್ನ ಖರೀದಿ ಮಾಡಿ ಇಟ್ಕೊಂಡಿದ್ದಾರಂತೆ. ಕರ್ನಾಟಕದ ಹಾಲಿ ಸಂಸದರು ನೋಟ್ ಬ್ಯಾನ್ ಆಗ್ತಾ ಇದ್ದಂತೆ ಚಿನ್ನವನ್ನ ಖರೀದಿ ಮಾಡಿ ಇಟ್ಕೊಂಡಿದ್ದಾರಂತೆ. ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೋಟ್ ಬ್ಯಾನ್ ಆದ ತಕ್ಷಣ ಎಲ್ಲರೂ ಕೂಡ ದುಡ್ಡನ್ನ ಚಿನ್ನದ ಮೇಲೆ ಹಾಕ್ತಾರೆ. ಏನು ಹಳೆ ನೋಟುಗಳಿತ್ತು ಅದೆಲ್ಲವನ್ನ ಕೂಡ ಕೊಟ್ಟು ಚಿನ್ನವನ್ನ ಖರೀದಿ ಮಾಡ್ತಾರೆ ಅನ್ನುವಂತ ಅನುಮಾನ ಇತ್ತು. ಅದೇ ರೀತಿಯಾಗಿ ಕೂಡ ನಡೀತಾ ಇತ್ತು. ಈಗ ಹಾಲಿ ಸಂಸದರು, ಶಾಸಕರು ಎಲ್ಲರೂ ಕೂಡ ಖರೀದಿ ಮಾಡಿದ್ದಾರೆ ಅನ್ನುವಂಥದ್ದು. ಯಾರು ಖರೀದಿ ಮಾಡಿರುವಂತದ್ದು, ಯಾವ ದಾಳಿಯ ಸಂದರ್ಭದಲ್ಲಿ ಈ ಮಾಹಿತಿ ಲಭ್ಯ ಆಯ್ತು ಅಂತ? ಹಲೋ ಮಂಜುನಾಥ್, ನನ್ನ ಧ್ವನಿ ಕೇಳ್ತಿದ್ಯಾ? ಮಾದೇಶ್ ಹೇಳಿ. ಅಂದ್ರೆ ಈಗ ಕರ್ನಾಟಕ ಅಂದ್ರೆ ಈಗ ಏನ್ ಭಾರತದಲ್ಲಿ ನೋಟ್ ಬ್ಯಾನ್ ಆಯ್ತು, ನೋಟ್ ಬ್ಯಾನ್ ಆದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಚಿನ್ನದ ಮೇಲೆ ದುಡ್ಡು ಹಾಕ್ತಾ ಇದ್ದಾರೆ, ಚಿನ್ನವನ್ನ ಖರೀದಿ ಮಾಡಿ ಇಟ್ಕೋತಾ ಇದ್ದಾರೆ ಅನ್ನುವಂಥದ್ದು ಅನುಮಾನ ಇತ್ತು. ಹಾಗೆ ಅದು ಕೂಡ ನಡ್ಕೊಂಡ್ ಬರ್ತಾ ಇತ್ತು. ಯಾವ ದಾಳಿಯ ಸಂದರ್ಭದಲ್ಲಿ ಇದು ಗೊತ್ತಾಗಿರುವಂತದ್ದು, ಯಾರು ಆ ಸಂಸದರು, ಶಾಸಕರು ಅಂತ? ಮದೇಶ್, ಮೊನ್ನೆ ಕಮರ್ಷಿಯಲ್ ಸ್ಟ್ರೀಟು ಮತ್ತೆ ಕೆಲವು ಪ್ರಮುಖ ಏರಿಯಾಗಳಲ್ಲಿ ಐಟಿ ಅವರು ಜ್ಯುವೆಲರಿ ಶಾಪ್ಗಳ ಮೇಲೆ ರೈಡ್ ಆದಂತ ಸಂದರ್ಭದಲ್ಲಿ ಸಾಕಷ್ಟು ಸ್ಲಿಪ್ಪುಗಳು ಅಲ್ಲಿ ಸಿಕ್ಕಿದ್ವು. ಅಂದ್ರೆ ಯಾರ ಹೆಸರಲ್ಲೋ 10 ಕೆಜಿ, 5 ಕೆಜಿ, 20 ಕೆಜಿ ಹಿಂಗೆಲ್ಲ ಖರೀದಿ ಆಗಿದ್ದಂತ ಸ್ಲಿಪ್ಪುಗಳು ಸಿಕ್ಕಿದ್ವು. ಆ ಸ್ಲಿಪ್ಪುಗಳನ್ನ ಇಟ್ಕೊಂಡು ಇವತ್ತು ಪುನಃ ಎಲ್ಲಿ ಈ ತರ ಆಗಿದೆ ಅನ್ನುವಂಥದ್ದು ಇಡೀ ಬೆಂಗಳೂರು ಸೇರಿದಂತೆ ವಿವಿಧ ಕಡೆ, ಅಂದ್ರೆ ಆಲ್ಮೋಸ್ಟ್ ಸೌತ್ ಇಂಡಿಯಾ ಅಂತ ಹೇಳ್ಬೋದು. ಅಂದ್ರೆ ಬೆಂಗಳೂರಿನಲ್ಲಿ ನೆಲೆಯೂರಿರುವಂತಹ ಕೆಲವು ಪ್ರಮುಖ ಜ್ಯುವೆಲರಿಗಳು, ಅದರ ಪ್ರಧಾನ ಕಚೇರಿಗಳು ಬೇರೆ ಬೇರೆ ಕಡೆ ಇದಾವೆ. ಅದು ಕೇರಳ ಇರಬಹುದು, ಅಥವಾ ಆಂಧ್ರದ ವೈಜಾಗ್ ಇರಬಹುದು, ಪಕ್ಕದ ತಮಿಳುನಾಡು ಇರಬಹುದು. ಸೊ ಈ ಎಲ್ಲಾ ಪ್ರಧಾನ ಕಚೇರಿಗಳು ಅಲ್ಲಿ ಇದ್ಕೊಂಡು ಇಲ್ಲಿ ಬ್ರಾಂಚ್ ಆಫೀಸರ್ಸ್ ಇಟ್ಕೊಂಡಿದ್ದಾರೆ. ಅವರು ಮಾಡಿರುವಂತಹ ಕೆಲಸಗಳಲ್ಲಿ ಪತ್ತೆ ಹಚ್ಚಿರುವ ಐಟಿ ಅಧಿಕಾರಿಗಳು ಸುಮಾರು 20 ಸ್ಪೆಷಲ್ ಟೀಮ್ಗಳು, ಅಂದ್ರೆ ಕರ್ನಾಟಕ ಮತ್ತೆ ಗೋವಾ ಏನು ಯೂನಿಟ್ ಇದೆ ಅದರಿಂದ 20 ಸ್ಪೆಷಲ್ ಟೀಮ್ಗಳನ್ನ ಮಾಡಿಕೊಂಡು ಇಡೀ ಸೌತ್ ಇಂಡಿಯಾನೇ ಜಾಲಾಡ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರಿನ ಬಹುತೇಕ ಪ್ರಖ್ಯಾತ ಜ್ಯುವೆಲರಿ ಶಾಪ್ಗಳ ಮೇಲೆ ದಾಳಿ ನಡೆಸಿರುವಂತದ್ದು ಇದೀಗ ಬರ್ತಾ ಇರುವಂತಹ ಮಾಹಿತಿ. ಅಲ್ಲಿ ಬಹಳಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳು ನಮ್ಗೆ ಲಭ್ಯ ಆಗ್ತಾ ಇದೆ. ಅಂದ್ರೆ ಅದರಲ್ಲೂ ಕೂಡ ಕೆಲವು ಹೆಸರುಗಳನ್ನ ಹೇಳ್ಕೊಂಡಿದ್ದಾರೆ. ಆ ಹೆಸರನ್ನ ಇಟ್ಟುಕೊಂಡು ಐಟಿ ಅಧಿಕಾರಿಗಳು ಅಲ್ಲಿಗೆ ಹೋಗಿ ನೋಡಿದ ಸಂದರ್ಭದಲ್ಲಿ ಅದು ಯಾರದ್ದೋ
ಸಂಸದರು ಮತ್ತೆ ರಾಜಕಾರಣಿಗಳ ಪ್ರಮುಖ ರಾಜಕಾರಣಿಗಳು ಸಚಿವರುಗಳ ಹೆಸರುಗಳ ಗನ್ ಮ್ಯಾನ್ಗಳ ಹೆಸರುಗಳು ಮತ್ತೆ ಅವರ ಪತ್ನಿಯರ ಹೆಸರುಗಳು ಇವೆಲ್ಲವೂ ಕೂಡ ಲಭ್ಯ ಆಗಿದೆ. ಅಲ್ಲಿಗೆ ಹೋಗಿ ನೋಡಿದಂತ ಸಂದರ್ಭದಲ್ಲಿ ಇದು ಯಾವ ಕ್ಷಣದಲ್ಲಿ ಅಂದ್ರೆ ಯಾವ ಹೊತ್ತಿನಲ್ಲಿ ಈ ಕೆಜಿ ಬಂಗಾರ ಖರೀದಿ ಆಗಿದೆ ಅದನ್ನ ಸಿಸಿಟಿವಿ ಫುಟೇಜ್ ಕೊಡಿ ಅಂದ್ರೆ ಆ ಸಂದರ್ಭದಲ್ಲಿ ಅಂದ್ರೆ ಆ 1 ಅವರ್ ಅಥವಾ 1.5 ಅವರ್ ಅಲ್ಲಿನ ಏನು ಆ ಶಾಪ್ ನ ಸಿಸಿಟಿವಿ ಸ್ವಿಚ್ ಆಫ್ ಆಗಿರುವಂತದ್ದು ಕೂಡ ಐಟಿ ಅಧಿಕಾರಿಗಳ ಗಮನಕ್ಕೆ ಇದೀಗ ಬಂದಿದೆ. ಆ ಎಲ್ಲಾ ಸಿಸಿಟಿವಿಗಳ ಫುಟೇಜ್ ಅನ್ನು ಕೂಡ ಈಗ ಸೀಸ್ ಮಾಡ್ತಾ ಇದ್ದಾರೆ. ಮತ್ತೆ ಗೋಲ್ಡ್ ಶಾಪ್ಗಳು ಯಾರ್ಯಾರು ಖರೀದಿ ಮಾಡಿದ್ದಾರೆ ಅವರೆಲ್ಲರ ಲೆಕ್ಕಗಳನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಈಗ ನಮಗೆ ಲಭ್ಯ ಆಗಿರುವಂತ ಮಾಹಿತಿ ಪ್ರಕಾರ ಸಂಸದರು ಮತ್ತೆ ಈ ವಿಚಾರವಾಗಿ ಅಂದ್ರೆ ಈ ಕ್ಷಣದಲ್ಲಿ ಜಾಸ್ತಿ ಸಂಸದರು ದುಡ್ಡು ಹಾಕಿದ್ದಾರೆ ಬಂಗಾರದ ಮೇಲೆ. ಸುಮಾರು 3,000 ರೂಪಾಯಿ ಬೆಲೆ ಇದ್ರೆ ಅವತ್ತಿಗೆ 5,000 7,000 ಹಿಂಗೆ ಹೆಚ್ಚಾಗಿ ಕೊಟ್ಟು ದುಪ್ಪಟ್ಟು ಮತ್ತೆ ಟ್ರಿಪಲ್ ಟೈಮ್ ಹಣ ಕೊಟ್ಟು ಬಂಗಾರವನ್ನ ಖರೀದಿ ಮಾಡಿರುವಂತದ್ದು ಕಾಣಿಸ್ತಾ ಇದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಮಹೇಶ್, ಓಕೆ, ಅಂದ್ರೆ ಈಗ ಸಿಸಿ ಕ್ಯಾಮ್ರಾ ವಿಜುವಲ್ಸ್ ಅನ್ನ ಡಿಲೀಟ್ ಮಾಡಿದ್ದಾರೆ, ಆಫ್ ಮಾಡಿದ್ದಾರೆ ಅಂತ ಹೇಳ್ತಿದ್ರೆ ಅಂದ್ರೆ ಅವರ ವಿರುದ್ಧವಾಗಿ ಯಾವ ರೀತಿಯಾದಂತಹ ಕ್ರಮಕ್ಕೆ ಮುಂದಾಗಬಹುದು ಐಟಿ ಅಧಿಕಾರಿಗಳು? ಹಾಗೆ ಈಗ ವಿಚಾರಣೆಯ ಸಂದರ್ಭದಲ್ಲಿ ಏನಾದ್ರು ಹೇಳಿದಾರಂತ, ಯಾರು ಆಫ್ ಮಾಡಿಸಿದ್ರು, ಯಾರು ಬಂದಿದ್ರು ಅನ್ನುವಂತ ಬಗ್ಗೆ ಏನಾದ್ರು ಗೊತ್ತಾಯ್ತಂತ? ಯಾವ ಪಕ್ಷಕ್ಕೆ ಸೇರಿದಂತ ರಾಜಕಾರಣಿಗಳು ಬಂದಿದ್ರು ಅನ್ನೋ ಮಾಹಿತಿಗಳು ಇನ್ನೂ ಲಭ್ಯ ಆಗಬೇಕಾಗಿದೆ. ರಾಜಕಾರಣಿ ಯಾರು ಅಥವಾ ಸಂಸದ ಯಾರು ಅಥವಾ ಶಾಸಕ ಯಾರು ಅನ್ನುವಂಥದ್ದು ಇನ್ನೂ ಕೂಡ ಲಭ್ಯ ಆಗ್ಬೇಕಾಗಿರುವಂತ ಮಾಹಿತಿ. ಆದ್ರೆ ಆ 1 ಅವರ್ ಯಾಕೆ ಆಫ್ ಆಯ್ತು? ನೀವು ಖರೀದಿ ಮಾಡಿರುವಂತ ನಿಮ್ಮ ಸ್ಲಿಪ್ಪಿನಲ್ಲಿ ಇರುವಂತ ಟೈಮಿಗೂ ಅಥವಾ ದಿನಾಂಕಕ್ಕೂ ಆ 1 ಅವರ್ ಅಲ್ಲಿ ಯಾಕೆ ಸಿಸಿಟಿವಿ ಫುಟೇಜ್ ಆಫ್ ಆಗಿದೆ ಅಂದ್ರೆ ಇನ್ನು ಜ್ಯುವೆಲರಿ ಶಾಪ್ಗಳು ಅಥವಾ ಮಾಲೀಕರ ಹತ್ರ ಯಾವುದೇ ಉತ್ತರ ಬರ್ತಾ ಇಲ್ಲ. ಈಗ ಹಾಗಾಗಿ ಈಗ ಎಲ್ಲವನ್ನೂ ಕೂಡ ಅಲ್ಲಿ ಏನೇನ್ ಸೀಸ್ ಮಾಡಬೇಕು, ದಾಖಲೆಗಳಿರ್ಬೋದು, ಬಂಗಾರ ಇರ್ಬೋದು ಅಥವಾ ಮಾರಾಟ ಮಾಡಿದಂತ ಸ್ಲಿಪ್ಗಳು ಇರ್ಬೋದು, ಎಲ್ಲವನ್ನು ಕೂಡ ಸೀಸಿಂಗ್ ಪ್ರಕ್ರಿಯೆ ನಡೀತಾ ಇದೆ. ಇದು ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿಲ್ಲ, ಪಕ್ಕದ ತಮಿಳುನಾಡಿನ ಚೆನ್ನೈ ಇರ್ಬೋದು, ಕೇರಳ ಇರ್ಬೋದು, ವೈಜಾಗ್ ಇರ್ಬೋದು, ಎಲ್ಲಾ ಕಡೆನೂ ನಡೀತಾ ಇದೆ. ಮಹೇಶ್, ಓಕೆ, ಈಗ 500 ಮತ್ತೆ 1,000 ರೂಪಾಯಿ ನೋಟುಗಳನ್ನ ಕೊಟ್ಟು ಖರೀದಿ ಮಾಡಿರುವಂತದ್ದು, ಹಾಗೆ ಹೆಚ್ಚಿನ ದುಪ್ಪಟ್ಟು ದುಡ್ಡನ್ನ ಕೊಟ್ಟು ಖರೀದಿ ಮಾಡ್ತಾರೆ, ಚಿನ್ನವನ್ನು ಖರೀದಿ ಮಾಡ್ತಿದ್ದಾರೆ ಅನ್ನುವಂತ ಮಾತುಗಳಿತ್ತು. ಅಂದ್ರೆ ಆತರ ಆಗಿರುವಂತದ್ದು ಹೇಗೆ ಅಂತ ಇದು? ಮಂಜುನಾಥ್, ನನ್ನ ಧ್ವನಿ ಕೇಳ್ತಿದ್ಯಾ ಈಗ? ಓಕೆ, ಸಂಪರ್ಕ ಕಡಿತಗೊಂಡಿದೆ. ಹಾಲಿ ಸಂಸದರು ಅವರು ಚಿನ್ನವನ್ನ ಖರೀದಿ ಮಾಡಿದ್ದಾರೆ ಅನ್ನುವಂತಹ ಬ್ರೇಕಿಂಗ್ ನ್ಯೂಸ್ ಇದೆ, ಎಕ್ಸ್ಕ್ಲೂಸಿವ್ ಆದಂತಹ ಬ್ರೇಕಿಂಗ್ ನ್ಯೂಸ್. ಆದ್ರೆ ಯಾವ ಪಕ್ಷಕ್ಕೆ ಸೇರಿದವರು, ಯಾರು ಆ ಸಂಸದರು ಅನ್ನುವಂಥ ಬಗ್ಗೆ ಇನ್ನಷ್ಟು ಮಾಹಿತಿ ಲಭ್ಯ ಆಗಬೇಕಾಗಿದೆ. ಒಟ್ಟಾರೆ ಒಂದು ಅನುಮಾನ ಆಯ್ತು, ಏನ್ ನೋಟ್ ಬ್ಯಾನ್ ಆಯ್ತು, ನೋಟ್ ಬ್ಯಾನ್ ಆದಂತ ನಂತರ ಎಲ್ಲಾ ದುಡ್ಡನ್ನ ಏನು 500 ಮತ್ತೆ 1,000 ರೂಪಾಯಿ ಇದೆ ಅದನ್ನ ದುಪ್ಪಟ್ಟು ಕೊಟ್ಟು ಚಿನ್ನವನ್ನ ಖರೀದಿ ಮಾಡಿ ಮನೆಯಲ್ಲಿ ಇಟ್ಕೊಂಡಿದ್ದಾರೆ. ಅದು ಕೂಡ ತುಂಬಾ ಬುದ್ಧಿವಂತಿಕೆಯಿಂದ ಇವರು ಖರೀದಿ ಮಾಡಿರುವಂತದ್ದು. ಸಿಸಿ ಕ್ಯಾಮ್ರಾ ವಿಜುವಲ್ಸ್ ಸಿಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಸಿಸಿ ಕ್ಯಾಮ್ರಾಗಳನ್ನ ಆಫ್ ಮಾಡಿಸಿದ್ದಾರೆ ಜ್ಯುವೆಲರಿ ಶಾಪ್ಗಳಲ್ಲಿ. ಹಾಗೆ ಸಂಸದರ ಕಾರು ಚಾಲಕರು, ಗನ್ ಮ್ಯಾನ್ಗಳು, ಹಾಗೆ ಕಾರು ಚಾಲಕರ ಪತ್ನಿಯರು ಅವರ ಹೆಸರುಗಳಲ್ಲಿ ಖರೀದಿ ಮಾಡಿರುವಂತದ್ದು ಬಂಗಾರವನ್ನ. ಓಕೆ, ಮತ್ತೆ ನಮ್ಮ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. 500 ಮತ್ತೆ 1,000 ರೂಪಾಯಿ ನೋಟುಗಳನ್ನ ಕೊಟ್ಟು ಖರೀದಿ ಮಾಡಿರುವಂತದ್ದ, ಹಾಗೆ ಹೆಚ್ಚಿನ ದುಡ್ಡನ್ನ ಕೊಟ್ಟು ಏನಾದ್ರು ಖರೀದಿ ಮಾಡಿದ್ದಾರೆ, ಆ ಬಗ್ಗೆ ಏನಾದ್ರು ಬಿಲ್ಗಳು ಸಿಕ್ಕಿದ್ದಾವಂತ ಜ್ಯುವೆಲರಿ ಶಾಪ್ ನಲ್ಲಿ ಅಂತ? ಹೌದು, ಆ ಹಿಂದಿನ ದಿನಾಂಕಕ್ಕೆ ಏನಿದ್ದವು ಆ ಒಂದು ಪೇಮೆಂಟ್ ಅನ್ನ ಜಾಸ್ತಿ ಮಾಡಿ ತೆಗೆದುಕೊಂಡಿರುವಂತದ್ದು ಇದೀಗ ಲಭ್ಯ ಆಗಿರುವಂತ ಮಾಹಿತಿ. ಅಂದ್ರೆ ಅವತ್ತಿನ ರೇಟ್ 2,000 ಅಂತ ಇಟ್ಕೊಂಡ್ರೆ ಇವರು 5,000 7,000 ಈಗೆಲ್ಲ ಕೊಟ್ಟಿದ್ದಾರೆ. ಅಂದ್ರೆ ಹಳೆ ನೋಟುಗಳ ಎಕ್ಸ್ಚೇಂಜ್ ಗೋಸ್ಕರ ಮಾಡಿರುವಂತದ್ದೇ ಈ ದಂಧೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಮತ್ತೆ ಐಟಿ ಅಧಿಕಾರಿಗಳು ಅದರ ಒಂದು ಸುಳಿವನ್ನ ಇಟ್ಟುಕೊಂಡೇ ಇವತ್ತೆಲ್ಲ ಕಡೆ ದಾಳಿ ಮಾಡಿರುವಂತದ್ದು. ಪ್ರಮುಖವಾಗಿ ರಿಯಲ್ ಎಸ್ಟೇಟ್ ಮತ್ತೆ ಗೋಲ್ಡ್ ಬಿಸ್ನೆಸ್ ಮ್ಯಾನ್ ಶಾಪ್ಸ್ ಜಾಸ್ತಿ ನಡೆದಿರುವಂತಹ ಅವ್ಯವಹಾರ ನಡೆದಿರುವಂತಹ ಸ್ಥಳಗಳಾಗಿರುವಂತ ಹಿನ್ನೆಲೆಯಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಒಂದು ರೇಡ್ ನಡೀತಾ ಇದೆ. ಮಹೇಶ್, ಓಕೆ, ಅಂದ್ರೆ ಈಗ ಐಟಿ ಅಧಿಕಾರಿಗಳಾದ್ರೆ ಅವರು ಏನಾದ್ರು ಅಕ್ರಮದಲ್ಲಿ ತೊಡಗಿದ್ರೆ ಅವ್ರ ಹೆಸರುಗಳನ್ನ ಬೇಗ ಗೊತ್ತಾಗ್ಬಿಡುತ್ತೆ, ಬೇಗ ಹೇಳ್ತಾರೆ, ಅವರು ಸ್ಪಷ್ಟಪಡಿಸ್ಬಿಡ್ತಾರೆ. ಆದ್ರೆ ಈ ರಾಜಕಾರಣಿಗಳು, ಸಂಸದರು ಅಂದ್ರೆ ಯಾಕೆ ಇಷ್ಟೊಂದು ಡಿಲೇ ಆಗ್ತಿದೆ ಹೆಸರನ್ನ ಪ್ರಸ್ತಾಪಿಸೋದಕ್ಕೆ? ಯಾಕೆ ಅವರು ಹೇಳ್ತಿಲ್ಲ ಇನ್ನೂ ಕೂಡ ಹೆಸರನ್ನ ಅಂತ ಗೊತ್ತಾಗ್ತಿಲ್ಲ? ಅಲ್ಲಿ ಐಟಿ ಅಧಿಕಾರಿಗಳಿಗೂ ಕೂಡ ಒಂದು ಗೊಂದಲ ಇದೆ. ಯಾಕೆ ಅಂದ್ರೆ ಜ್ಯುವೆಲರಿ ಶಾಪ್ನವರು ಯಾರ ಹೆಸರಲ್ಲಿ ಸ್ಲಿಪ್ಗಳನ್ನ ಬರೆದಿದ್ದಾರೆ ಆ ಸ್ಲಿಪ್ಗಳು ಸರಿಯಾಗಿ ಇದೆಯಾ ಅನ್ನುವಂತ ಪರಿಶೀಲನೆ ನಡೀತಾ ಇದೆ ಈಗ. ಅಂದ್ರೆ ಈಗ ಉದಾಹರಣೆಗೆ ಮಂಜುನಾಥ್ ಅಂತ ಇಟ್ಕೊಳ್ಳಿ, ಆ ಮಂಜುನಾಥ್ ಯಾರು ಅಂತ ಹುಡ್ಕೋದು ಮತ್ತೆ ಆ ಮಂಜುನಾಥ್ನ ಡ್ರೈವರ್ ಯಾರು ಅಂತ ಹುಡ್ಕೋದೇ ಸಮಸ್ಯೆ ಆಗಿರುವಂತದ್ದು. ಹಾಗಾಗಿ ಅವರು ಅಲ್ಲಿ ಸಿಕ್ಕಂತ ಮಾಹಿತಿಗಳನ್ನ ಇದೀಗ ಇಟ್ಕೊಂಡು ಅದರ ಪರಿಶೀಲನೆಯಲ್ಲಿದ್ದಾರೆ. ಅದು ಪಕ್ಕಾ ಕನ್ಫರ್ಮ್ ಆದ ಮೇಲೆ ಮುಂದಿನ ಕಾನೂನು ಕ್ರಮ ನಡೆಸಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಐಟಿ ಅವರು ಮಾಡ್ಕೊಂಡಿದ್ದಾರೆ. ಮಹೇಶ್, ಓಕೆ, ಈಗ ಕೆಜಿ ಗಟ್ಟಲೆ ಚಿನ್ನವನ್ನ ಖರೀದಿ ಮಾಡುವಂತ ಸಂದರ್ಭದಲ್ಲಿ ಅವರ ಪ್ಯಾನ್ ಕಾರ್ಡ್ ನಂಬರ್ ಅನ್ನು ಅಥವಾ ಆಧಾರ್ ಕಾರ್ಡ್ ಅನ್ನು ತೆಗೆದುಕೊಳ್ಳುವಂಥದ್ದು, ಆಧಾರ್ ಕಾರ್ಡ್ ನಂಬರ್ ಅನ್ನು ತೆಗೆದುಕೊಳ್ಳುವಂಥದ್ದು ಸಹಜ ಇತ್ತೀಚಿನ ದಿನಗಳಲ್ಲಿ. ಅಂದ್ರೆ ಅದು ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತಲ್ಲ, ಪ್ಯಾನ್ ಕಾರ್ಡ್ ಆಗಿರ್ಬೋದು ಇಲ್ಲ ಆಧಾರ್ ಕಾರ್ಡ್ ಸಂಖ್ಯೆ ತಗೊಂಡಿದ್ರೆ ಇವರೇ ಖರೀದಿ ಮಾಡಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗತ್ತಲ್ವಾ ಮಂಜುನಾಥ್ ಅಲ್ಲಿ? ಈ ಎಲ್ಲಾ ನಿಯಮಗಳನ್ನ ಗಾಳಿಗೆ ತೂರಿದ ಹಿನ್ನೆಲೆಯಲ್ಲೇ ಇವತ್ತು ರೈಡ್ ಮಾಡಬೇಕಾದಂತ ಸ್ಥಿತಿ ಐಟಿ ಅವರಿಗೆ ಬಂದಿದ್ದು.
ಯಾಕಂದ್ರೆ ನಾವು ಏನು ಈಗ ಒಂದು ಲೆಕ್ಕ ವೈಲ್ ಲೆಕ್ಕ ಅಂತ ಇಟ್ಕೊಂಡಿರ್ತೇವೆ. ಅಂದ್ರೆ ಯಾರಾದ್ರೂ ಬಂದ್ರೆ ತೆಗೆದುಕೊಂಡು ಹೋಗಿರುವಂತ ಸಾಮಾನು ಏನು ಎತ್ತ ಅನ್ನುವಂಥದ್ದು. ಆ ದಾಳಿಯ ಸಂದರ್ಭದಲ್ಲಿ ಆ ಸ್ಲಿಪ್ಗಳು ಸಿಗ್ತವೆ. ಅಂದ್ರೆ ಒರಿಜಿನಲ್ ಸ್ಲಿಪ್ಸ್ ಅಲ್ಲ, ಅವು ಟ್ಯಾಕ್ಸ್ ಪೇಯಿಂಗ್ ಸ್ಲಿಪ್ಸ್ ಅಲ್ಲ. ಮತ್ತೆ ಯಾರು ಖರೀದಿ ಮಾಡಿದ್ರು ಅನ್ನೋ ಸುಮ್ನೆ ಒಂದು ಹೆಸರನ್ನ ಬರ್ಕೊಂಡಿರ್ತಾರೆ ಅವರು. ಆ ಹೆಸರಿನ ಹಿನ್ನೆಲೆಯಲ್ಲಿ ನೋಡಿದಂತ ಸಂದರ್ಭದಲ್ಲಿ ಇವೆಲ್ಲ ಅಂಶಗಳು ಪತ್ತೆಯಾಗಿದೆ. ಹಾಗಾಗಿ ಈಗ ತನಿಖೆ ಅದು ಆಳಕ್ಕೆ ಹೋಗ್ಬೇಕಾಗಿದೆ. ಅದನ್ನ ಕರೆದು ಕೇಳಿದಂತ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಸಿಕ್ಕಿರುವ ಮಾಹಿತಿ ಇದು ಇಂತಹ ಸಂಸದರು ಇಂತಹ ಡ್ರೈವರ್ ಅಂತ ಹೇಳ್ಕೊಂಡು ಬರ್ಕೊಂಡಿದ್ದಾರೆ ಅನ್ನುವಂಥದ್ದು. ಆದ್ರೆ ಇದನ್ನ ಆ ಸಂಸದರು ಒಪ್ಪಬೇಕು, ಮತ್ತೆ ಖರೀದಿ ಆಗಿರೋ ಚಿನ್ನ ಅವ್ರ ಮನೆಯಲ್ಲೋ ಅಥವಾ ಡ್ರೈವರ್ ಮನೆಯಲ್ಲೋ ಸಿಗಬೇಕು. ಆಗ ತಾಳೆ ಆಗುತ್ತೆ ಎಲ್ಲಾ ಕಡೆನೂ. ಆದ್ರೆ ಇಲ್ಲಿವರೆಗೂ ಮಾಹಿತಿ ಲಭ್ಯ, ಐಟಿ ಅಧಿಕಾರಿಗಳ ಮಾಹಿತಿ ಎಲ್ಲ ಏನ್ ಲಭ್ಯ ಆಗಿದೆ ಅದರ ಪ್ರಕಾರ ಸಂಸದರು ಮತ್ತೆ ಇವರ ಇಂತಿಂತವರ ಹೆಸರುಗಳಲ್ಲಿ ಖರೀದಿ ಆಗಿದೆ. ತರಕಾರಿ ಮಾರೋರು, ಹಾಲ್ ಮಾರೋರು ಇಂಥವ್ರ ಹೆಸರುಗಳನ್ನ ಕೊಟ್ಟು ತೆಗೆದುಕೊಂಡಿದ್ದಾರೆ. ಅವರ ಫ್ಯಾಮಿಲಿ ಮೆಂಬರ್ಸ್ ನೇಮ್ ಅನ್ನ ಕೊಟ್ಟಿಲ್ಲ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಓಕೆ, ಧನ್ಯವಾದ ಮಂಜುನಾಥ್. ಮತ್ತಷ್ಟು ಮಾಹಿತಿಯನ್ನು ಪಡೆದುಕೊಳ್ತೀನಿ ನಿಮ್ಮ ಹತ್ರ. ಧನ್ಯವಾದ ಮಂಜುನಾಥ್ ಮಾಹಿತಿಗಾಗಿ. ಮೋದಿಗೆ ಸಹಾರಾ ಸಂಸ್ಥೆಯಿಂದ 40 ಕೋಟಿ ಹಾಗೂ ಬಿರ್ಲಾ ಸಂಸ್ಥೆಯಿಂದ 12 ಕೋಟಿ ಕಿಕ್ ಬ್ಯಾಕ್ ಸಿಕ್ಕಿದೆ ಅನ್ನೋ ಆರೋಪದ ದಾಖಲೆಗಳನ್ನು ಇವತ್ತು ರಾಹುಲ್ ಗಾಂಧಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ನಿನ್ನೆ ರಾಹುಲ್ ಆರೋಪಕ್ಕೆ ಇವತ್ತು ಸ್ವಕ್ಷೇತ್ರ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ತಿರುಗೇಟು ಕೊಟ್ಟರು. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ರಾಜ್ಯ ಸರ್ಕಾರ ಬಿದ್ದು ಹೋಗುತ್ತೆ, 3 ಸಚಿವರು ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಯಡಿಯೂರಪ್ಪನವರು ಹೇಳ್ತಾನೆ ಇದ್ರು. ಆದ್ರೆ ಇದುವರೆಗೂ ಕೂಡ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆಗಳನ್ನು ಅವರು ಬಿಡುಗಡೆ ಮಾಡಿಲ್ಲ.